3 ಗಂಟೆ ನಂತರ ಲೋಕಸಭಾ ಚುನಾವಣಾ ದಿನಾಂಕ ಘೋಷಣೆ ಆಗ್ತಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಇಂದು ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾವ ರೀತಿ ತಯಾರಿ ಇದೆ ಅಂತ ಸರ್? ನಾವಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ನಾವು ಮಾಡ್ತಾ ಇದ್ವಿ. ನಮ್ಮ ಗ್ಯಾರಂಟಿ ಯೋಜನೆ ಮೇಲೆ ಮತ್ತು ನಮ್ಮ ಕಳೆದ ವರ್ಷದ ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ನಾವು ನಮ್ಮ ಜನರ ಮುಂದೆ ಮತವನ್ನು ಕೇಳಕ್ಕೆ ನಾವು ಹೋಗ್ತಾ ಇದ್ವಿ. ಈಗಾಗಲೇ ಮೊದಲನೇ ಲಿಸ್ಟ್ ಪ್ರಕಟ ಆಗಿದೆ. ನಾಡಿದ್ದು ಡೆಲ್ಲಿನಲ್ಲಿ CEC ಇದೆ, ಅದ್ರ ಪ್ರಕಾರ ನಡ್ಕೋತೀವಿ. ಎರಡನೇ ಪಟ್ಟಿ ಯಾವಾಗ ಬಿಡುಗಡೆ ಆಗ್ಬೋದು ಅಂತ ನೋಡಿ, ನಾಡಿದ್ದು ಮೀಟಿಂಗ್ ಇದೆ ಅಲ್ಲ, ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿದು. ಅಲ್ಲಿ ಚರ್ಚೆ ಆದಮೇಲೆ ಇಮಿಡಿಯೇಟಾಗಿ ಬಿಡುಗಡೆ ಆಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೋಟೆಗೆ ಇವತ್ತು ಮೋದಿ ಅವರು ಬರ್ತಾ ಇದ್ದಾರೆ ಸರ್, ಮತ್ತೆ ಕ್ಷೇತ್ರವನ್ನು ತಮ್ಮತ್ತ ಉಳಿಸ್ಕೊಳ್ಳಿಕ್ಕೆ. ನೋಡಿ, ಅವರು ಪ್ರಧಾನಮಂತ್ರಿಯವರು, ಎಲ್ಲ ಕಡೆ ಹೋಗೋಕ್ಕೆ ಅವರಿಗೆ ಅಧಿಕಾರ ಇದೆ. ಅವರಿಗೆ ಹೇಗೆ ಅಧಿಕಾರ ಇದೆ ಅದೇ ರೀತಿ ನಮಗೂ ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡೋದಕ್ಕೆ ಅಧಿಕಾರ ಇದೆ. ಬರಲಿ, ಆದರೆ ಬಂದು ಕಲಬುರಗಿ ಜನರಿಗೆ ಅವರು ಉತ್ತರ ಕೊಡಬೇಕಾಗುತ್ತೆ. ಸುಮ್ಮನೆ ಇದು ಖಾಲಿ ಭಾಷಣ ಹೊಡೆದ್ಬಿಟ್ಟು ಹೋಗೋದು. ಉತ್ತರ ಕೊಡ್ಬೇಕು ಸರ್ ಮೋದಿ ಅವರು ಅಂದ್ರೆ ಇದಕ್ಕೆ ಕಲಬುರಗಿಗೆ ಬಂದು ಏನು ಉತ್ತರ ಕೊಡ್ಬೇಕು? ಕಲಬುರಗಿ ಜನ ಅಲ್ಲ, ಈ ಕರ್ನಾಟಕದ ಜನರು ಕೂಡ ಅವರ ಖಾಲಿ ಭಾಷಣ ಕೇಳಿ ಬೇಸತ್ತಿದ್ದಾರೆ. ಹೋದ ಬಾರಿ ಗಲ್ಲಿಗೆ ಅಡ್ಡಾಡಿದ್ದಾರೆ. ಏನು ಹೇಳಿದ್ದಾರೆ, ಏನು ಕೊಟ್ಟು ಹೋಗಿದ್ದಾರೆ ಕನ್ನಡಿಗರಿಗೆ? ಉದ್ಯೋಗ ಖಾತ್ರಿನಲ್ಲಿ ಇನ್ನೂ ದುಡ್ಡು ಬಂದಿಲ್ಲ, ಆಯಿತಾ? ನಮ್ಮ ತೆರಿಗೆ ಪಾಲು ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ರಾಜ್ಯಕ್ಕೆ ನಿಮ್ಮ ಅನ್ಯಾಯ ಆಗ್ತಾಯಿದೆ. ಇದರಲ್ಲಿ ಯಾವುದು ನಿಮ್ಮ NDRFನಲ್ಲಿ ಬರ ಬಿದ್ದಿದೆ. ಅದಕ್ಕೆ ಏನಾದರೂ ಪರಿಹಾರ ಘೋಷಣೆ ಮಾಡಿದ್ರ ಅವರು, ಅಥವಾ ಇವತ್ತು ಘೋಷಣೆ ಮಾಡ್ತಾರಾ? ಮತ್ತು ಕಲಬುರಗಿನಲ್ಲಿ ಬಂದಾಗ ಹೋದ ಬಾರಿ ಕೋಲಿ ಕಮ್ಯುನಿಟಿಗೆ ಮತ್ತು ನಿಮ್ಮ ಕುರುಬ ಕಮ್ಯುನಿಟಿಗೆ ST ಮಾಡ್ತೀನಿ ಅಂತ ಹೇಳಿದರು, ಅದು ಆಗಿದೆಯಾ? ನಮ್ಮ ಪೆರಿಫರಲ್ ರಿಂಗ್ ರೋಡ್ ಆಗಿದೆಯಾ? ರೈಲ್ವೆ ಡಿವಿಷನ್ ಸ್ಯಾಂಕ್ಷನ್ ಆಗಿರೋದು ಕಿತ್ಕೊಂಡು ಹೋಗಿದಾರಲ್ರಿ. ಎಷ್ಟು ಜನಕ್ಕೆ ಉದ್ಯೋಗ ಆಗ್ತಾಯಿತ್ತು? ಕರ್ನಾಟಕಕ್ಕೆ ಒಂದು ಹೊಸ ರೈಲ್ವೆ ಡಿವಿಷನ್ ಬರುತ್ತೆ ಅಂದರೆ ಎಷ್ಟು ಹೆಮ್ಮೆಯ ವಿಚಾರ. ಆರ್ಥಿಕವಾಗಿ ಎಷ್ಟು ಜನರಿಗೆ ಲಾಭ ಆಗ್ತಾಯಿತ್ತು? ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ 22,000 ಎಕರೆ. ಇಷ್ಟೆಲ್ಲ ಸಮಸ್ಯೆ ಆಗಿದ್ರು ಕಲಬುರಗಿಯಿಂದನೇ ಚುನಾವಣಾ ಪ್ರಚಾರವನ್ನ ಆರಂಭಿಸ್ತಾ ಇದ್ದಾರೆ ಮೋದಿ ಅವರು. ಅದು ಅವ್ರ ಸ್ಟ್ರಾಟಜಿ, ಮಾಡಲಿ, ಯಾರು ಬೇಡ ಅಂದಿದ್ದಾರೆ. ಆದರೆ ಒಬ್ಬ ಸ್ವತಂತ್ರ ಭಾರತದಲ್ಲಿ ಅತಿ ಪ್ರಬಲವಾದಂಥ ಪ್ರಧಾನಮಂತ್ರಿ ಹೇಳ್ಕೊಳೋರು, ಯುಕ್ರೇನ್ ರಷ್ಯಾ ವಾರ್ ನಿಲ್ಲಿಸಿದಂಥವ್ರು, ನಮ್ಮ ಕನ್ನಡಿಗರ ಏನು ದುಡಿತಾ ಇದ್ದಾರೆ ಅವ್ರ ಬೆವರಿಗೆ ತಕ್ಕ ಫಲ ಕೊಡ್ಲಿಕ್ಕೆ ಆಗ್ತಾ ಇಲ್ವಾ? ಅದನ್ನು ಉತ್ತರ ಕೊಟ್ಟು ಹೋಗ್ಲಿ, ತೊಂದರೆ ಇಲ್ಲ ಸರ್. ಅಂದ್ರೆ ಕಲಬುರಗಿ ನಿಮ್ಮ ಕೋಟೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತತ ಗೆಲುವನ್ನ ಕಂಡಿರಿ ಹಿಂದೆಲ್ಲ. ಈ ಬಾರಿ ನಿಮ್ಮ ವಶಕ್ಕೆ ಪಡಿತೀರಾ ಸರ್ ಬಿಜೆಪಿಯಿಂದ? ನೋಡಿ, ಖಂಡಿತವಾಗೂ ಅದು ಕಲಬುರಗಿ ಏನಿದೆ ಕಾಂಗ್ರೆಸ್ ಕೋಟೆ ಇದೆ, ಭದ್ರಕೋಟೆ ಇದೆ. ಕಳೆದ 5 ವರ್ಷ ಏನೋ ಒಂದು ಬದಲಾವಣೆ ಬಯಸಿದ್ರು ಜನರು, ನಮಗೆ ಆಶೀರ್ವಾದ ಮಾಡಿಲ್ಲ. ಆದರೆ 5 ವರ್ಷದಲ್ಲಿ ಇವ್ರ ಸಾಧನೆ ಏನಿದೆ ಅದು ಹೇಳಬೇಕಲ್ಲ. ಬರೀ ಮೋದಿಯವ್ರ ಹೆಸರು ಜಪ ಮಾಡಿಕೊಂಡ್ರೆ ಓಟ್ ಬೀಳುತ್ತಾ? ಜನರು ಕಣ್ಣೀರೇಗೆ ಬರ್ಸಿದ್ದಾರೆ. ಇವರು ನಮ್ಮ ಭಾಗಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ? 371ಗೆ ಇವ್ರದ್ದೇನು ಕೊಡುಗೆ ಇದೆ? ಮೋದಿ ಅವ್ರದ್ದು ಇರ್ಬೋದು, BJP ಅವ್ರು ಇರ್ಬೋದು. 371Jಯನ್ನು ತಿರಸ್ಕಾರ ಮಾಡಿದಂಥ ಪಕ್ಷ ಇದು. ಯಾವ ಒಂದು ಸರ್ಕಾರಿ ಉದ್ಯೋಗ ಕೊಟ್ಟಿಲ್ಲ ಕಳೆದ 5 ವರ್ಷದಲ್ಲಿ ಇವರು. ಸೊ ಇದಕ್ಕೆಲ್ಲ ಉತ್ತರ ಕೊಡಲಿ ಪ್ರಧಾನಮಂತ್ರಿಯವರು. ಲಾಸ್ಟ್ ಕ್ವಶನ್, ಚುನಾವಣಾ ಬಾಂಡ್ಗಳು ರಿಲೀಸ್ ಆಗಿರ್ತಕ್ಕಂಥದ್ದು, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನನ್ನ ಅಭಿಪ್ರಾಯಕ್ಕೆ ಸುಪ್ರೀಂ ಕೋರ್ಟ್ ಅವರೇ ಹೇಳಿದಾರಲ್ಲ, ಚೀಮಾರಿ ಹಾಕಿದಾರಲ್ಲ, ಇದು ಸಂಪೂರ್ಣವಾದಂಥ ಇಲ್ಲಿ ಕಾನೂನು ಬಾಹಿರವಾದಂಥ ಪ್ರಕ್ರಿಯೆ. ನೀವು ಒಂದು ಕಡೆ ನೀವು IT ರೇಡ್ ಮಾಡ್ತೀರಾ, ED ರೇಡ್ ಮಾಡ್ತೀರಾ, ನೆಕ್ಸ್ಟ್ ಡೇ ನಿಮಗೆ ಎಲೆಕ್ಟೋರಲ್ ಬಾಂಡ್ ಸಿಗ್ತಾ ಇದೆ. ಹೇಗೆ ಆಗ್ತಾ ಇದೆ ಇದು? BJP ಅವರಿಗೆ ಯಾವ ರೀತಿ ಸಿಗ್ತಾ ಇದೆ ಇದು? IT ED ಅವ್ರೇನು ಸ್ಟಾರ್ ಪ್ರಚಾರಕರು ಇದ್ರಲ್ಲ, ಅವರು ಮುಂದೆ ಅವ್ರಿಗೆ ಬಿಟ್ಬಿಡೋದು, ಬಿಡೋದು ಅವ್ರ ಮೇಲೆ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಸಮಾಧಾನ ಮಾಡೋಕೆ, ಆಯ್ತಪ್ಪ ನೀನು ನನಗೆ ಇಷ್ಟು ಕೊಟ್ಬಿಡು, ಆ IT ED ಕೇಸ್ಗಳನ್ನು ನಾನು ಕಬಡ್ನಲ್ಲಿ ಹಾಕ್ಬಿಡ್ತೀನಿ ಅಂತ ಹೇಳೋದು. ಅದೇ ನಡೆದಿರೋದಲ್ಲ. ಭಾಳ ಕ್ಲಿಯರ್ ಆಗಿ ಏನು ಇವರು ಎಲ್ಲ ಹೇಳ್ಕೊಂಡು ಹೋಗ್ತಾ ಇದ್ರಲ್ಲ, ನಾ ಖಾನೆ ದೂಂಗ ಅಂತ. ಮೇ ಬಿ ಖಾऊंगा ಸಬ್ಕೋ ಖಿಲಾऊंगा ನಡೆದಿದೆ ಇದರಲ್ಲಿ. ಅದ್ರ ಬಗ್ಗೆ ಉತ್ತರ ಕೊಡಲಿ. ಮೋದಿಯವರು ಇಷ್ಟೆಲ್ಲ ಮಾತನಾಡ್ತಾರಲ್ಲ, BJP ಅವರು ಏನು ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಇದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಕು? ಮೋದಿ ಸರ್ಕಾರ ಮತ್ತು ಮೋದಿಯವರು ಈ ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಭ್ರಷ್ಟ ಪ್ರಧಾನಮಂತ್ರಿ ಅಂತ ಇದು ಸಾಬೀತಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಇದಕ್ಕಿಂತ ಸಾಕ್ಷಿ ಏನು ಬೇಕು? ಕಳೆದ ಇಲ್ಲಿ ರಾಜ್ಯ ಸರ್ಕಾರ ಕೂಡ ಇವತ್ತು ಜನರು ಹೊರಗೆ ಹಾಕಿರೋದು ಭ್ರಷ್ಟಾಚಾರದೇ ಮೂಲ ಕಾರಣ ಅಂತ ಹೇಳಿದೆ. ಇದಕ್ಕಿಂತ ಸಾಕ್ಷಿ ಏನು ಬೇಕು ಹೇಳಿ ಜನರಿಗೆ? ಸರ್, ಪ್ರಬಲ ಅಭ್ಯರ್ಥಿಗಳ ಕೊರತೆ ಎದುರಾಗಿದೆ ಕಾಂಗ್ರೆಸ್ಗೆ ಅಂತ ಕೆಲವು ಕಡೆ. ಯಾರು ಹೇಳಿದ್ದು? ಒಂದು ಚರ್ಚೆ ನಡೀತಾ ಇದೆ, ಅದಕ್ಕೆ ಲಿಸ್ಟ್ ಬಿಡುಗಡೆ ಆಗಿಲ್ಲ ಅಂತ. ಯಾರು ಚರ್ಚೆ? ನೋಡಿ, ನಮ್ಮಲ್ಲಿ ಯಾರ್ದು ಒಂದು ಅಪಸ್ವರ ಇಲ್ಲ.
ಅಲ್ಲಿ ನೋಡಿ BJPನಲ್ಲಿ ಒಬ್ಬರ ಮೇಲೆ ಒಬ್ರು ಹೆಂಗೆ ಮೈ ಮೇಲೆ ಬೀಳ್ತಾ ಇದ್ರೆ, ಗೋ ಬ್ಯಾಕ್ ಅಭಿಯಾನ ನಡೆಸ್ತಾ ಇರೋದು ಕಾಂಗ್ರೆಸ್ನವರ BJPನವರ? ಅಲ್ಲಿ ಪ್ರತಾಪ್ ಸಿಂಹ ಇರ್ಬೋದು, ನಿಮ್ಮ ಈಶ್ವರಪ್ಪ ಅವ್ರು ಇರ್ಬೋದು, ನಿಮ್ಮ ಸಿದ್ದೇಶ್ವರ್ ಅವ್ರು ಇರ್ಬೋದು, ಇವರೆಲ್ಲರೂ ಬಂಡಾಯದ ಬಾವುಟ ಯಾಕೆ ಹಾಕಿರೋದು? CT ರವಿ ಅವರೆಲ್ಲ. ಬಿಜೆಪಿ ಗೊಂದಲ ನಿಮ್ಗೆ ಏನಾದ್ರು ಅನುಕೂಲ ಆಗುತ್ತಾ ಸರ್? ನಾವು ಅವ್ರ ವೀಕ್ನೆಸ್ ಮೇಲೆ ನಾವು ಯಾಕ್ರಿ ನಮ್ಮ ಸ್ಟ್ರಾಟಜಿ ಮಾಡಬೇಕು? ನಮ್ಮ ಸ್ಟ್ರೆಂತ್ ಮೇಲೆ ನಾವು ಸ್ಟ್ರಾಟಜಿ ಮಾಡ್ತೀವಿ. ಆದರೆ ಇವತ್ತು ಮೋದಿ ನಾಯಕತ್ವವನ್ನು ಕೂಡ ಒಪ್ತಾ ಇಲ್ಲ ಅಂತ ಬಹಳ ಕ್ಲಿಯರ್ ಆಗಿ ಸಾಬೀತಾಗಿದೆ ಅಲ್ವಾ? ಇಲ್ಲಿ ಮುಂಚೆ ಏನಿರ್ತಾ ಇತ್ತು, ವಿಜೇಂದ್ರ ಅವ್ರ ನಾಯಕತ್ವಕ್ಕೆ ತಿರಸ್ಕಾರ ಮಾಡಿದ್ರು ಯತ್ನಾಳ್ ಅಂಡ್ ಕಂಪನಿ, ಅಶೋಕ್ ಅವ್ರ ನಾಯಕತ್ವ ತಿರಸ್ಕಾರ ಮಾಡಿದ್ರು. ಈಗ ಮೋದಿ ನಾಯಕತ್ವವನ್ನು ತಿರಸ್ಕಾರ ಮಾಡಿಬಿಟ್ಟು ಬಂಡಾಯದ ಬಾವುಟ ಇವರು ಹಾಕಿದಾರಲ್ಲ, ಇದು ನಮ್ಗೆ ಯಾಕೆ ಕೇಳ್ತೀರಾ? ಅವ್ರಿಗೆ ಕೇಳಬೇಕು. ಬಿಜೆಪಿ ಒಡಗಿನ ಲಾಭದಿಂದ ಕಾಂಗ್ರೆಸ್ 28ಕ್ಕೆ 28 ಗೆಲ್ಲುತ್ತಾ ಸರ್? ಹಾಗಾದ್ರೆ ನಾನು ಹೇಳ್ದಂಗೆ ನಮ್ಮ ಸ್ಟ್ರಾಟಜಿ ನಮ್ಮ ಸ್ಟ್ರೆಂತ್ಸ್ ಮೇಲೆ ಇರುತ್ತೆ, ನಮ್ಮ ಶಕ್ತಿ ಮೇಲೆ, ನಮ್ಮ ಸ್ವಂತ ಬಲದ ಮೇಲೆ ಇರ್ತದೆ. ಅವ್ರವ್ರ ಜಗಳ ಅವ್ರವರಿಗೆ. ನಮಗೆ 20 ಮೇಲೆ ಬರುತ್ತೆ, ತೊಂದರೆ ಇಲ್ಲ. ಇದಿಷ್ಟು ಸಚಿವ ಪ್ರಿಯಾಂಕ ಖರ್ಗೆ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.